ಏನೋ ಮಾಡಿದೆ ನನ್ನ ಮಗಳನ್ನ. ಅಮೃತ 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 ಹೆಂಗ್ ಗೊತ್ತಾಗಿರ್ಬೋದು? ಏನ್ ಸರ ಹೊಂಟ್ಬಿಟ್ರಿ? ಮಗಳ ಜೊತೆ ಇಷ್ಟಲಾಗ ಮಾತುಕತೆ ಮುಗೀತು? ಇಲ್ಲ, ಅಮೃತ ಏನೋ ಕೆಲಸದಿಂದ ಬಂದಿಲ್ಲ, ಅದಕ್ಕೆ ಹೊರಟೆ. ಸರ ಮೇಡಮ್ ಅವ್ರು ಬಂದ್ ಅರ್ಧ ಗಂಟೆ ಆಯ್ತಿ ಸರ. ಒಳಗೋಗಿ ನಾನ ನೋಡಿನಿ. ಹೌದಾ? ಏನೇ ಆದರೂ ನೀವು ಅವ್ರ ದೊಡ್ಡಪ್ಪನ್ನ ಸಾಯಿಸ್ಬಾರ್ದಾಗಿತ್ತು. ಲೇ, ಅವ್ರ ದೊಡ್ಡಪ್ಪನ ಇವ್ರು ಸಾಯಿಸಲಿಲ್ಲ ಅಂದಿದ್ರೆ ಇವತ್ತು ಇವ್ರು ಜೈಲಲ್ಲಿ ಇರಬೇಕಾಗಿತ್ತು. ಅದೆಲ್ಲ ಬಿಡಿ ಅಖಿಲ್. ಸರಿ, 2 ಬಾಡಿ ಏನ್ ಮಾಡಿದ್ರಿ? ಹೆಣ್ಣನ್ನ ಕ್ಷಮೆಯ ದರಿತ್ರಿ ಅಂತಾರೆ ಅಲ್ವಾ? ನಾವೇನ್ ಕಿತ್ತೋದ್ ನನ್ನ ಮಕ್ಕಳ ಕ್ಷಮಿಸ್ಬಿಟ್ಟೆ. ಸತ್ತೋದೊಳ್ಳೆ ಕ್ಷಮಿಸ್ತಾ ಇವನು ಒಂದು ಅರ್ಥನೇ ಆಗ್ತಿಲ್ಲ. ಅವಳನ್ನ ಸಾಯಿಸಿದ್ದು ನನ್ನ ಕನಸಿನಲ್ಲಿ. ಕನಸ ನೋಡ್ದೇನಾ? ನೋಡ್ದ ಕನಸಂತೆ. ಇದನ್ನ ಕೇಳಕ್ ಕರ್ಕೊಂಬಂದ ನಂಗೆ. ಹೇಳ್ತೀನಿ ಅಣ್ಣ, ನಾನು ಅವಾಗಿಂದ ಹೇಳ್ತಾ ಇಲ್ವಾ, ಸೈಕೋ ಅಣ್ಣ. ಹುಳ ಬಿಡ್ತಾವನೆ, ಬಿಡಿಸ್ಕೊಳ್ರಿ. ಕಚ್ಚರ ಕಂತ್ರಿ ಕಜ್ಜಿನ ನನ್ನ ಮಗನೇ. ಏನೋ ನೀನು ಕ್ಯೂರಿಯಾಸಿಟಿ ಅಂತ ಒಂದಕ್ಕೆ ಹೋಗೋಕ್ಕೂ ಬಿಡದೆ ಇಲ್ಲೇ ಕೂಡ್ಸ್ಬಿಟ್ಟೆ. ಇವನು ಕತೆ ಹೇಳ ಅಂತಂದ್ರೆ ಒಳ್ಳೆ ಉಪೇಂದ್ರನ್ ತರ ತಲೆ ಹುಳ ಬಿಡ್ತಾವನೆ. ಒಂದ್ ಹೇಳು, ಅವ್ನ್ ಕತೆ ಹೇಳ್ತಾನ ಇಲ್ಲ ರಂಗಾಯಣರಾಗೂ ಹೀರೋ ಆಗಿ ಆಕ್ಟ್ ಮಾಡಿರೋ ಪಿಕ್ಚರ್ ಕತೆ ಹೇಳ. ಸುಮ್ಮನೆ ಸತ್ಯ ಹೋಯ್ತಾನೆ. ಪುಂಗಣ್ಣ, ನನ್ನ ಕನಸಿಗೂ ಒಂದು ಬೆಲೆ ಇದೆ. ನಿನ್ ಕನ್ಸಿನ ಕತೆ ಕಟ್ಕೊಂಡು ನನಗೇನಾಗಬೇಕಾಗಿದೆ? ನಿಜವಾಗ್ಲೂ ಏನ್ ನಡೀತು ಅದನ್ನ ಹೇಳು. ಇಲ್ಲಿರೋ ಪ್ರತಿಯೊಬ್ಬರಲ್ಲೂ ನನ್ನಂತ ಒಬ್ಬ ಅಖಿಲ್ ಇರ್ತಾನೆ ಸರ್. ತನ್ನ ಹೆಂಡತಿ ಯಾರ ಜೊತೆ ಮಲ್ಕೋತಾ ಇದ್ದಾಳೆ, ಎಲ್ಲೋಗ್ತಾಳೆ, ಏನ್ ಮಾಡ್ತಾ ಇದ್ದಾಳೆ ಅಂತ ಬೇಡದಿರೋ ವಿಚಾರನೆಲ್ಲ ತಲೆ ಒಳಗಡೆ ತುಂಬಿಕೊಂಡು ನೆಮ್ಮದಿಯಾಗಿ ನಿದ್ದೆನೂ ಮಾಡದೆ ಈ ರೀತಿ ಕುಡ್ಕೊಂಡು ಆರೋಗ್ಯ ಕೆಡಿಸ್ಕೊಂಡು ತಮ್ಮ ಅಮೂಲ್ಯವಾದ ಜೀವನನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಸರ್. ಅನುಮಾನ ಪೆದ್ದು ರೋಗ. ಈ ಒಂದು ಚಿಕ್ಕ ವಿಷಯ ಇಲ್ಲಿರೋ ಯಾರಿಗೂ ಯಾಕೆ ಅರ್ಥ ಆಗ್ತಾ ಇಲ್ಲ ಸರ್? ಇದನ್ನ ನಾನು ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವಳೇ ಇಲ್ಲ. ಈ ಸೈಕೋ ನನ್ನ ಮಗ ಒಂದೊಂದ್ಸತಿ ಒಂದೊಂದು ಹುಳ ಬಿಡ್ತಾವನಲ್ಲ. ಇಲ್ಲಿ ಅಸ್ಲಿ ಕತೆ ಏನಾಗಿರ್ಬೋದು? ಕರೆಕ್ಟ್ ಗುರು, ನೀನು ಹೇಳಿದ್ದು 100% ಕರೆಕ್ಟ್ ಗುರು. ಮೇಲೆ ನನ್ನ ಹೆಂಡತಿ ಮೇಲೆ ನಾನು ಯಾವತ್ತೂ ಅನುಮಾನ ಪಡಲ್ಲ. ಹೇಳು ಗುರು, ನಿನ್ನ ಹೆಂಡತಿ ಹೆಂಗ್ ಸತ್ಲು ಅಂತ ಹೇಳು ಗುರು. ನೋ ಡೈಲಾಗ್, ಓನ್ಲಿ ಆಕ್ಷನ್. ಮಾತಾಡ್ತಾ ಇದ್ದಾನೆ, ನೀನೇನ್ ಬಂದು ಮಧ್ಯೆ ಕಡ್ಡಿ ಎಲ್ಲಾಡ್ಸೋದು? ಈ ಅಪ್ಪ ರುಚಿಗೆದ್ರು ಬಾಗಿಂತ ಮಾತಾಡುತ್ತೆ. ಆದ್ರೂ ಕಥೆಯಲ್ಲಿ ಸೂಪರ್ ಟ್ವಿಸ್ಟ್ ಇದೆ. ಹೇಳು, ಮುಂದೇನಾಯ್ತು ಹೇಳು. ಅವತ್ತು ಅಮೃತ ಆಫೀಸ್ಗೆ ಹೋಗಿರ್ಲಿಲ್ಲ. ಓಕೆ. ಅಮ್ಮೋ, ಕೆಲ್ಸಕ್ಕೆ ಹೋಗಿಲ್ವಾ? ಇಲ್ಲ ಅಖಿಲ್, ತುಂಬಾ ಹುಷಾರಿರ್ಲಿಲ್ಲ, ಹಾಸ್ಪಿಟಲ್ಗೆ ಹೋಗ್ಬೇಕು. ಮತ್ತೆ ಯಾಕೆ ಅಡುಗೆ ಮಾಡಕ್ ಹೋದೆ? ರೆಸ್ಟ್ ಮಾಡ್ಬೋದಿತ್ತಲ್ವಾ? ಪರವಾಗಿಲ್ಲ, ನಿನ್ ಫೇವ್ರೆಟ್ ಕ್ಯಾರೆಕ್ಟ್ ಅಲ್ವಾ ಮಾಡ್ತಾ ಇದೀನಿ. 10 ನಿಮಿಷ ತಿನ್ಕೊಂಡು ಹೋಗೋ ಅಂತೆ. ಹಾ, ಇಂಪಾರ್ಟೆಂಟಾ? ಬರ್ತೀನಿ. ಮನೆ ಬಿಟ್ಟೆ. ಚಿನ್ನು, ಐ ಹ್ಯಾವ್ ಎನ್ ಅರ್ಜೆಂಟ್ ಮೀಟಿಂಗ್. ಓಕೆ, ಜಸ್ಟ್ 10 minutes ಅಕಿ, ಪ್ಲೀಸ್. ಇಟ್ಸ್ ಓಕೆ, ಬರ್ತೀನಿ. ಅಕಿ, ಏಯ್,
ನಿಂತರ ಯೋಗ ಇರ್ಬೇಕಲ್ಲಪ್ಪ, ಏನ್ ಮಾಡೋಣ? ಮಗ ಅಮೃತ ಬಂದಿಲ್ವಾ? ಏನ್ ಯಾವಾಗ ಅವಳ್ದೇನಾ ಗುಂಗು ನಿನ್ಗೆ? ಮಗ ಅವಳೊಂಥರ ಅಡಿಕ್ಷನ್. ಮ್ಯಾಟ್ರಿಕ್ ಬಾ. ಬಂದಿಲ್ಲ, ಹುಷಾರಿಲ್ವಂತೆ, ಮನೇಲಿದ್ದಾಳೆ. ಹುಷಾರಿಲ್ವಾ? ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಕಾಲ್ ಬೇರೆ ಮಾಡಿದ್ದೆ. ಅಖಿಲ್, ಹೇ ಬೇಬಿ, ಸ್ಮಾಲ್ ಗಿಫ್ಟ್ ಫಾರ್ ಯು. ತಗೋ ಬೇಬಿ, ಈ ವಾಚ್ ನಿಂಗೋಸ್ಕರ. ಇದ್ರಲ್ಲಿರೋ ಚಿಕ್ಕ ಮುಳ್ ನೀನು, ದೊಡ್ಡ ಮುಳ್ ನಾನು. ಅದೆಂಗೆ ಈ ಚಿಕ್ಕ ಮುಳ್ ಸೇರೋದಕ್ಕೆ ಪ್ರತಿಕ್ಷಣ ಆತರಿತ್ತೋ, ನಾನು ಹಂಗೆ ಕಾಯ್ತಾ ಇದ್ದೀನಿ. ಲವ್ ಯು ಬೇಬಿ. ಇದಕ್ಕೆನಾ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಕಾಲ್ ಮಾಡಿದ್ದು? ಹಾ. ಯು ಸ್ಟುಪಿಡ್. ಯಾವಾಗ ತಮಾಷೆ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಅಯ್ಯೋ, ರೂಟೀನ್ ಡೈಲಾಗು, ಯಾವಾಗ್ಲೂ ಹೇಳಿದ್ದನ್ನೇ ಹೇಳ್ತಾ ಇರ್ತಾನೆ. ಐ ಆಮ್ ಮ್ಯಾರಿಡ್. ಐ ಡೋಂಟ್ ಕೇರ್. ನನಗೆ ನನ್ನ ಅಮೃತನೇ ಎಲ್ಲ. ನನಗ್ ನೀನೇ ಎಲ್ಲ ಕಣೋ. ಇನ್ನೊಂದ್ ಸಾರಿ ಇದು ರಿಪೀಟ್ ಆಗ್ಬಾರ್ದು. ಆಗ್ತಾನೆ ಇರುತ್ತೆ, ಅದ್ ಬಿಡ್ ಬೇಬಿ. ನಾನ್ ಇಷ್ಟಪಟ್ಟಿರೋ ವಸ್ತುನ ಇದುವರೆಗೂ ಯಾವ್ದನ್ನು ಬಿಟ್ಟಿಲ್ಲ, ನಿನ್ನನ್ನು ಬಿಡಲ್ಲ. ನನಗಿಷ್ಟ ಆದ್ರೆ ಅದೆಷ್ಟೇ ದೊಡ್ಡ ರಿಸ್ಕ್ ತಗೊಳೋದಕ್ಕೂ ಐ ಆಮ್ ರೆಡಿ. ಗೋ ಟು ಹೆಲ್. ಅಲ್ಲೂ ನೀನೇ ಇರ್ತೀಯ. ಅಖಿಲ್ ಬಂದ ಅನ್ಸುತ್ತೆ. ಅಭಿ, ನೀವು ಇಷ್ಟೊತ್ತಲ್ಲಿ ಯಾಕೆ ಒಳಗ್ ಬರ್ಬಾರ್ದಾ? ಅಯ್ಯೋ, ಬನ್ನಿ ಒಳಗೆ. ಇವ್ನು ಯಾಕಾದ್ರೂ ಬಂದಪ್ಪ. ನೈಸ್ ಪೇರ್. ಥ್ಯಾಂಕ್ ಯು. ಇವ್ನು ಈಗಲೇ ಹೋಗೋ ಥರ ಇಲ್ವಲ್ಲ? ನೀವು ಬೇರೆ ಸೀರೆಲಿ, ನೀವು ಬೇರೆ ಆಫೀಸ್ ಬಂದಿರಲಿಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಟ್ ನೀವು ಈ ಟೈಮಲ್ಲಿ ಬರಬಾರ್ದಿತ್ತು. ಹೇ, ಏನ್ರಿ ಮನೆಗೆ ಬಂದಿರೋ ಅತಿಥಿಗೆ ಒಂದ್ ಕಪ್ ಕಾಫಿ ಕೊಡಕ್ಕಾಗಲ್ವೇನ್ರಿ ನಿಮ್ಗೆ? ಈಗ ತಂದೆ ಹೋಗ್ತಿಲ್ವಲ್ಲಪ್ಪ ಇವನು.